ಈ ವಿಡಿಯೋದಲ್ಲಿ ನಾವು ಎರಡು ಬಿಂದುವಿನ ನಡುವೆ ಇರುವ ವ್ಯತ್ಯಾಸ ಅಂದ್ರೆ ದೂರನ ಕಂಡುಹಿಡಿತೀವಿ. ಈಗ ಈ ಬಿಂದುನ ಜಾಯಿನ್ ಮಾಡಿದಾಗ ಬಂದಿರೋ ರೇಖೆ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಈ ಬಿಂದುನ ಜಾಯಿನ್ ಮಾಡಿದಾಗ ಬಂದಿರೋ ರೇಖೆ ವೈ ಅಕ್ಷಕ್ಕೆ ಸಮಾನಾಂತರವಾಗಿದೆ. ವಿಶೇಷವಾಗಿ ನಾವು ಇಂಥ ಬಿಂದುಗಳ ನಡುವೆ ಇರುವ ದೂರವನ್ನ ಈ ವಿಡಿಯೋದಲ್ಲಿ ಕಂಡುಹಿಡಿತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವೊಂದು ಗ್ರಾಫ್ ಪರಿಗಣಿಸೋಣ. ಅದರಲ್ಲಿ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ ಅಂತ ನಮಗೆ ಗೊತ್ತಾಯ್ತು. ನಂತರ ಎರಡು ಬಿಂದುಗಳನ್ನ ಪರಿಗಣಿಸೋಣ. ಈಗ ನಾವು ಈ ಎರಡು ಬಿಂದುಗಳನ್ನ ಗ್ರಾಫ್ ಮೇಲೆ ಬರೆದಾಗ ಈ ಎರಡು ಬಿಂದುಗಳ ನಡುವೆ ಇರುವ ದೂರವನ್ನ ನಾವೀಗ ಕಂಡುಹಿಡಿತಾ ಹೋಗ್ಬೇಕು, ಸರಿನಾ? ಈಗ ಈ ಬಿಂದುಗಳನ್ನ ನಾವು ಗ್ರಾಫ್ ಮೇಲೆ ಹೆಂಗೆಲ್ಲ ಬರಿಬಹುದು? ಈ ರೀತಿ ಬರಿಬಹುದು, ಅಥವಾ ಹಿಂಗ್ ಬರಿಬಹುದು, ಅಥವಾ ಹಿಂಗ್ ಬರಿಬಹುದು. ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನಾವು ಯಾವ ರೀತಿ ಬಿಂದುಗಳನ್ನ ಬರಿತೀವೋ ಅಂದ್ರೆ ಎಲ್ಲೆಲ್ಲಿ ಅದಕ್ಕೆ ತಕ್ಕನಂತೆ ದೂರ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಬರೀ ಇಷ್ಟೇನಾ, ಬೇರೆ ರೀತಿ ಬರೆಯಕ್ಕಾಗಲ್ವಾ ಅಂದ್ರೆ ಹೌದು, ಬೇರೆ ರೀತಿನೇ ಬರಿಬಹುದು. ಇದನ್ನ ನಾವ್ ಹೆಂಗ್ ಪರಿಗಣಿಸ್ಬೇಕಂದ್ರೆ, ಇಲ್ಲಿ ಎರಡು ಬಿಂದುಗಳು ಕಾಣಿಸ್ತಿದ್ಯಾ, ಇದನ್ನ ಸೇರಿಸಿದಾಗ ಬಂದಿರೋ ರೇಖೆ ಏನಾಗ್ತಿದೆ, ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಇಲ್ಲಿರೋ ಎರಡು ಬಿಂದುಗಳನ್ನ ನೋಡಿದ್ರೆ ಈ ಎರಡು ಬಿಂದುನ ಸೇರಿಸಿದಾಗ ಬರ್ತಿರೋ ರೇಖೆ ವೈ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಅದರಲ್ಲೂ ಬರೀ ಎರಡೇ ಆಪ್ಷನ್ನ, ಬೇರೆ ರೀತಿ ಇರಲ್ವಾ ಅನ್ನೋ ಡೌಟ್ ಬಂದೇ ಬರುತ್ತಲ್ವಾ? ಹೌದು, ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ, ಈ ಚಿತ್ರಗಳನ್ನ ನೋಡಿ ಮೂರಿದ್ಯಾ. ಮೊದಲನೇದ್ ನೋಡಿ, ಈ ಎರಡು ಬಿಂದು ಅನ್ನೋದು ಎಕ್ಸ್ ಅಕ್ಷದ ಮೇಲಿದೆ. ಎಕ್ಸ್ ಅಕ್ಷದ ಮೇಲಿರೋದ್ರಿಂದ ಆ ರೇಖೆ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಹೌದು ತಾನೇ? ಇಲ್ಲಿ ಬಿಂದುಗಳನ್ನ ಜಾಯಿನ್ ಮಾಡಿದಾಗ ಬಂದಿದ್ಯಲ್ಲ ಈ ರೇಖೆ, ಇದು ಎಕ್ಸ್ ಅಕ್ಷದ ಮೇಲೇನೆ ಇರೋದ್ರಿಂದ ಇದು ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿರುತ್ತೆ. ಅದೇ ರೀತಿ ಎರಡನೇದ್ ನೋಡಿ, ಈ ಎರಡು ಬಿಂದುನ ನಾನು ಒಂದೇ ಚತುರ್ಭುಜದಲ್ಲಿ ಇಡ್ತೀನಿ. ಈ ರೀತಿ ಇಟ್ಟಾಗ ಇದನ್ನ ಜಾಯಿನ್ ಮಾಡಿದಾಗ ಬಂದಿರೋ ರೇಖೆ ನೋಡಿ ವೈ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಹಾಗಾದ್ರೆ ಬರೀ ಇದೇ ಆಪ್ಷನ್ನ, ಒಂದ್ ಬಿಂದು ಒಂದ್ ಚತುರ್ಭುಜದಲ್ಲಿ ಇನ್ನೊಂದನ್ನ ಇನ್ನೊಂದ್ ಚತುರ್ಭುಜದಲ್ಲಿ ಇಟ್ರೆ ಏನಾಗುತ್ತೆ? ಈ ರೀತಿ ಇರುತ್ತೆ. ಜಾಯಿನ್ ಮಾಡಿದಾಗ ಬರೋ ರೇಖೆ, ಇಲ್ಲಿ ಬಂದಿರೋ ರೇಖೆ ವಿಶೇಷವಾಗಿ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಇಲ್ಲಿ ಬಂದಿರೋ ರೇಖೆ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ. ಇದನ್ನ ನಾವು ಬಿಡಿ ಬಿಡಿಯಾಗಿ ಕಲಿಯೋಣ. ಮೊದಲನೇ ಚಿತ್ರ ಪರಿಗಣಿಸೋಣ. ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಈ ಲೈಟ್ ಗ್ರೀನ್ ಕಲರ್ ಬಂದು -4,0, ಈ ಪರ್ಪಲ್ ಬಂದು 2,0. ಇದಕ್ಕೆ ಹೆಸರು ಕೊಟ್ಟಾಗ ಎ ಆಫ್ -4,0, ಬಿ ಆಫ್ 2,0 ಅಂತ ಆಯ್ತು. ನಾವು ಕಂಡುಹಿಡಿತಾ ಇರೋದು ಎರಡು ಬಿಂದುವಿನ ದೂರ, ಅಂದ್ರೆ ಒಂದು ಬಿಂದುವಿಂದ ಇನ್ನೊಂದು ಬಿಂದುವಿಗಿರೋ ದೂರ ಅಥವಾ ವ್ಯತ್ಯಾಸ. ಈಗ ಎ ಬಿ ನ ವ್ಯತ್ಯಾಸ ಅಥವಾ ದೂರ ಎಷ್ಟಿರ್ಬೋದು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಇಲ್ಲಿಂದ ಇದು 1 2 3 4 5 6 6 ಅಂತ ಹೇಳಿ ಎ ಬಿ ನ ದೂರ 6 ಘಟಕ ಅಂತ ಹೇಳ್ತೀರಾ, ಹೌದು ತಾನೆ? ಎ ಬಿ ನ ಘಟಕ 6 ಅಂದ್ರೆ ಎ ಬಿ ನ ಉತ್ತರ 6 ಘಟಕ ಸರಿ. ಹೆಂಗ್ ಬಂತು ಅಂತ ನನ್ನ ಪ್ರಶ್ನೆ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಈ ಬಿಂದುಗಳನ್ನ ಬಳಸ್ಕೊಂಡು 6 ಘಟಕಗಳು ಬರುತ್ತಾ ಅಂತ ಚೆಕ್ ಮಾಡೋಣ. ಹೌದು, ಬರುತ್ತೆ. ಅದಂತೂ ನಿಜ. ಬರುತ್ತೆ ಅಂದ್ಮೇಲೆ ಯಾವ ವಿಧಾನ ಫಾಲೋ ಮಾಡಿರ್ತೀವಿ ಅಂತ ಚೆಕ್ ಮಾಡೋಣ. ನಾನು -4 ಜೊತೆಗೆ 2 ನ ಕೂಡ್ತಿದ್ದೀನಿ. 6 ಘಟಕ ಬರುತ್ತಾ ಅಂದ್ರೆ ಇಲ್ಲ, -2 ಅಂತ ಬರುತ್ತೆ. ಹಾಗಾದ್ರೆ ಏನ್ ಚೇಂಜ್ ಮಾಡೋಣ? ಈ ಪ್ಲಸ್ ಅನ್ನೋದನ್ನ ಚೇಂಜ್ ಮಾಡಿ ಮೈನಸ್ ಅಂತ ಇಟ್ರೆ ಏನ್ ಬರ್ಬೋದು ಅಂದ್ರೆ -6. -6 ಅನ್ನೋದು 6ಗೆ ಸಮೀಪದಲ್ಲೇ ಇದೆ. ಯಾಕಂತ ಹೇಳಿದ್ರೆ ಮೈನಸ್ ಮಾತ್ರ ವ್ಯತ್ಯಾಸ. ಹಾಗಾದ್ರೆ -6 ಅನ್ನೋದು ಸರಿನಾ ಅಂತ ಹೇಳಿದ್ರೆ ಇಲ್ಲ, -6 ಸರಿ ಅಲ್ಲ. ಬಟ್ ನಮಗೇನ್ ಗೊತ್ತು ಅಂದ್ರೆ, ಯಾವುದೇ ಋಣಾತ್ಮಕ ಚಿಹ್ನೆ ಇರುವ ಸಂಖ್ಯೆಗಳು ಬಂದಾಗ್ಲೂ ನಾವು ಅದನ್ನ ಧನಾತ್ಮಕ ಚಿಹ್ನೆ ಇರುವ ಸಂಖ್ಯೆಯಾಗಿ ಬದಲಾಯಿಸ್ಕೊಂತ ಇದ್ವಿ. ಯಾವಾಗ? ಇಂಥ ದೂರ ಕಂಡುಹಿಡಿಯುವಾಗೆಲ್ಲ ಇದು ನೆಗೆಟಿವ್ ಇದ್ರೆ ನಾವು ಪಾಸಿಟಿವ್ ನಲ್ಲೇ ಇಡ್ತಿದೀವಿ. ಇಲ್ಲಿ ಇಡ್ಬೇಕಂದ್ರೆ ಬೇಡ, ಇಲ್ಲಿ 6 ಬರೋ ತನಕ ಟ್ರೈ ಮಾಡೋಣ. ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ. ಏನಾದ್ರೂ ಉಪಾಯ ಇದೆಯಾ ಅಂದ್ರೆ, ಈಗ ಈ ಸಂಖ್ಯೆಗಳನ್ನ ಅದ್ಲು ಬದ್ಲು ಮಾಡ್ಕೊಂಡು ನೋಡಿ. 2 ಮೊದಲಿಗೆ -4 ನೆಕ್ಸ್ಟ್ ಅಂತ ಬರ್ದಾಗ ಮೈನಸ್ ಮೈನಸ್ ಪ್ಲಸ್ ಆಗಿ 2 + 4 ಅಂದ್ರೆ 6. ಹಾಗಾದ್ರೆ ಎ ಬಿ 6 ಘಟಕ ಅಂತ ಆದ್ರೆ ನಾವು 2 ನ ಮೈನಸ್ ಮಾಡಿ -4 ಜೊತೆ ಆಡ್ ಮಾಡಿದೀವಿ. ಇಲ್ಲಿ ನೋಡಿ, x2 ವ್ಯಾಲ್ಯೂ ಫಸ್ಟ್, ನಂತರ ಮೈನಸ್, ನಂತರ x1 ವ್ಯಾಲ್ಯೂ ತಗೊಂಡಾಗ ಉತ್ತರ 6 ಘಟಕ ಅಂತ ಸಿಕ್ಕಿದೆ. ಈಗ ಉತ್ತರ ಏನೋ ಸಿಕ್ಬಿಟ್ಟಿದೆ. ನಮ್ಮ ಹತ್ರ ಬರೋ ಇನ್ನೊಂದು ಪ್ರಶ್ನೆ ಏನು, ವ್ಯವಕಲನ ಮಾಡ್ತಿದೀವಿ, ಅದರ ಕ್ರಮ ನಮಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದೇ ನಿಮ್ ಪ್ರಶ್ನೆ. ವ್ಯವಕಲನ ಕ್ರಮವನ್ನು ನಾವು ಹೇಗೆ ತಿಳಿಯುತ್ತೇವೆ?
ವಿಶೇಷವಾಗಿ ಇಂಥ ಸಿಚುವೇಶನ್ಗೆ ಅಂತಾನೆ ನಮ್ಮ ಹತ್ರ ಇರೋ ಪರಿಹಾರ ಮಾಡ್ಯುಲಸ್. ಮಾಡ್ಯುಲಸ್ ಅಂದ್ರೆ ಇದ್ರೊಳಗಡೆ ಯಾವುದೇ ಸಂಖ್ಯೆಯನ್ನು ಬರೀಬಹುದು. ಅಂದ್ರೆ ಧನಾತ್ಮಕ ಚಿಹ್ನೆ ಇರಲಿ, ಋಣಾತ್ಮಕ ಚಿಹ್ನೆ ಇರುವ ಸಂಖ್ಯೆ ಬರೆದ್ರೂ ಸಹ ಇದರ ಉತ್ತರ ಒಂದು ಋಣಾತ್ಮಕವಲ್ಲದ ಸಂಖ್ಯೆನೇ ಬರುತ್ತೆ. ಅಂದ್ರೆ -6 ಅನ್ನೋದು ಇಲ್ಲಿದೆ ಅಂತ ಆದ್ರೆ ಉತ್ತರ ಬಂದು +6 ಅಂತ ಬರುತ್ತೆ. 0 ಬರೆದ್ರೂ ಸಹ 0ನೇ ಬರುತ್ತೆ, +6 ಬರೆದ್ರೂ ಸಹ +6 ಬರುತ್ತೆ. ಇದನ್ನ ನೀವು ಡೀಟೇಲ್ ಆಗಿ ಮುಂದಿನ ತರಗತಿಗಳಲ್ಲಿ ತಿಳ್ಕೊತೀರಾ. ಇಲ್ಲಿ ತಿಳ್ಕೊಬೇಕಾಗಿರೋದು ಒಂದೇ, ಮಾಡ್ಯುಲಸ್ ಒಳಗಡೆ ಋಣಾತ್ಮಕ ಚಿಹ್ನೆ ಇರುವ ಸಂಖ್ಯೆ ಬರೆದ್ರೂ ಸಹ ಉತ್ತರ ಬಂದು ಧನಾತ್ಮಕ ಚಿಹ್ನೆ ಇರುವ ಸಂಖ್ಯೆನೇ ಆಗಿರುತ್ತೆ. ಈಗ ಏನ್ ಕಲ್ತ್ವಿ ಅದನ್ನೊಂದ್ಸರಿ ನೋಡನ್ವಾ? ಈ ರೀತಿ ಒಂದು ರೇಖೆ ಇದೆ. ಇದು y ನಿರ್ದೇಶಾಂಕ ಬಂದು ನೋಡಿ ಕಾನ್ಸ್ಟೆಂಟ್ ಆಗಿದೆ, ಅಂದ್ರೆ ಸ್ಥಿರವಾಗಿದೆ. x ಮಾತ್ರ ಚೇಂಜ್ ಆಗ್ತಿದೆ. ಈ ರೇಖೆ ಅನ್ನೋದು x ಅಕ್ಷಕ್ಕೆ ಸಮಾನಾಂತರವಾಗಿದೆ. ಇಂಥ ರೇಖೆ ಅಂದ್ರೆ ಈ ಬಿಂದುಗಳ ದೂರ ಹೆಂಗ್ ಕಂಡುಹಿಡಿತೀವಿ? x2 - x1 ಅಂತ ಬರಿತೀವಿ. ನೆಗೆಟಿವ್ ಬಂದ್ರೆ ಪಾಸಿಟಿವ್ ಮಾಡ್ಕೊಳಕ್ಕೆ ನಾವು ಮಾಡ್ಯುಲಸ್ ಅನ್ನ ಬಳಸ್ತೀವಿ. ಈಗ ಗೊತ್ತಾಯ್ತಲ್ವಾ ನಾವೇನ್ ಕಲಿತ್ವಿ, ಏನ್ ಮಾಡಿದ್ವಿ ಅಂತ? ಇದೇ ರೀತಿ ಎರಡನೇ ಚಿತ್ರ ನೋಡಿದಾಗ ನಮ್ಮ ಬಿಂದುಗಳು ಎರಡನೇ ಚತುರ್ಭುಜದಲ್ಲಿದೆ. ಈ ರೇಖೆ ಬಂದು -7,8 ಒಂದು, -7,3 ಒಂದು. ಹಾಗಾದ್ರೆ ನಾನೇನ್ ಹೇಳ್ತೀನಿ, ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ಹಿಂದೆ ಮಾಡಿದ್ವಲ್ಲ ಲೆಕ್ಕ ಅದೇ ತರ ಸಾಲ್ವ್ ಮಾಡಿ. ವೆರಿ ಗುಡ್. ಮಾಡಿದ್ರಲ್ಲ? ನಿಮಗೇನ್ ಕಾಣಿಸ್ತು? ಎಕ್ಸ್ ನಿರ್ದೇಶಾಂಕದ ಮೌಲ್ಯ ವ್ಯಾಲ್ಯೂ ಸ್ಥಿರವಾಗಿದೆ, ಅಂದ್ರೆ ಕಾನ್ಸ್ಟೆಂಟ್ ಆಗಿದೆ. ಎ ಬಿ ನ ದೂರ, ಡಿಸ್ಟೆನ್ಸ್ ಆಫ್ ಎ ಬಿ ಅಂದ್ರೆ 5 ಘಟಕಗಳು. ವೆರಿ ಗುಡ್. ಈಗ ಏನ್ ಮಾಡಿದ್ವಾ ಹಂಗೆ ಮಾಡಿದೀರಾ. ಇದನ್ನ ಜನರಲ್ ಆಗಿ ನೋಡಿದಾಗ ಎಕ್ಸ್ ಅನ್ನೋ ಚೇಂಜ್ ಆಗ್ತಿಲ್ಲ. ಹಾಗಾದ್ರೆ ಎಕ್ಸ್ ನಿರ್ದೇಶಾಂಕ ಸ್ಥಿರವಾಗಿದೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈ ರೇಖೆ y ಅಕ್ಷಕ್ಕೆ ಸಮಾನಾಂತರವಾಗಿದೆ. y ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಿದೆ. ಸೊ ಇದರ ದೂರ ಹೆಂಗ್ ಕಂಡುಹಿಡಿತೀವಿ? y2 - y1. ನೆಗೆಟಿವ್ ಬಂದ್ರೆ ಪಾಸಿಟಿವ್ ಮಾಡ್ಕೊಳಕ್ಕೆ ನಾವು ಮಾಡ್ಯುಲಸ್ ಅನ್ನ ಬಳಸ್ತೀವಿ. ಈಗ ಎರಡು ಕೇಸಸ್ ಗೊತ್ತಾಯ್ತು. ಮೂರನೇ ಚೆಕ್ ಮಾಡಿದಾಗ ಒಂದು ಪಾಯಿಂಟ್ ಮೂರನೇ ಚತುರ್ಭುಜದಲ್ಲಿದೆ, ಇನ್ನೊಂದು ಪಾಯಿಂಟ್ ನಾಲ್ಕನೇ ಚತುರ್ಭುಜದಲ್ಲಿದೆ. ಈ ರೇಖೆ x ಅಕ್ಷಕ್ಕೆ ಸಮಾನಾಂತರವಾಗಿದೆ. ಹಾಗಿದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಆಲ್ರೆಡಿ ನಾವು ಇದನ್ನೆಲ್ಲ 2 ಸರಿ ಸಾಲ್ವ್ ಮಾಡಿದ್ದೀನಿ. ಈಗ ನೀವು ಮಾಡ್ಯುಲಸ್ ಅಂದ್ರೆ ಗೊತ್ತಲ್ವಾ, ರೇಖೆ ಅಂದ್ರೆ ಗೊತ್ತು, ಪಾಯಿಂಟ್ಗಳು ಗೊತ್ತು. ಇದನ್ನೆಲ್ಲ ಬಳಸ್ಕೊಂಡು ನೀವೇ ಇದನ್ನ ಸಾಲ್ವ್ ಮಾಡಿ ಉತ್ತರನ ಬರಿಬೇಕು. ಇನ್ನೊಂದ್ಸರಿ ನೋಡಿದಾಗ ಒಂದು ರೇಖೆ y ಅಕ್ಷಕ್ಕೆ ಸಮಾನಾಂತರವಾಗಿದೆ ಅಂತ ಆದ್ರೆ ಇದರ ವ್ಯತ್ಯಾಸ y2 - y1 ಅಂತ ಆಗುತ್ತೆ. ಒಂದ್ ರೇಖೆ x ಅಕ್ಷಕ್ಕೆ ಸಮಾನಾಂತರವಾಗಿದೆ ಅಂತ ಹೇಳಿದ್ರೆ ಇದರ ವ್ಯತ್ಯಾಸ x2 - x1.